ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಚುಲರ್ಸ್ ಕಿಚನ್. ಇವತ್ತು ಮಾಡ್ತಾ ಇದ್ದೀವಿ ಕ್ವಿಕ್ ಆಗಿರೋ ಸಲಾಡ್ ಅಗೇನ್. ಸೊ ಇವತ್ತಿಂದು ಕಾರ್ನ್ ಸಲಾಡ್. ಇದಕ್ಕೆ ಒಂದು ಬೌಲ್ಗೆ ಕಾರ್ನ್ನ ಬೇಯಿಸಿ ನಾನು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕೋತಾ ಇದ್ದೀನಿ. ಬೇಯಿಸೋದೆಲ್ಲ ತೋರಿಸಿಲ್ಲ, ಅದೆಲ್ಲ ಸಿಂಪಲ್ ಅಲ್ಲ. ನೀರಿಗೆ ಹಾಕೋದು, ಬೇಯಿಸಿದ ಮೇಲೆ ತೆಗೆದ್ರಾಯ್ತು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಆನಿಯನ್ ಬೇಕು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್, ಹಾಗೆ ಚಿಲ್ಲಿನೂ ಚಿಕ್ಕ ಹೆಚ್ಕೊಂಡಿದ್ದೀನಿ. ಅದು ಅಪ್ ಟು ಯು. ಸ್ವಲ್ಪ ದೊಡ್ಡ ಹೆಚ್ಕೊಂಡ್ರೆ ನೀವು ಸೈಡಿಗೆ ಇಟ್ಕೊಂಡು ತಿನ್ಬೋದು. ಚಿಕ್ಕ ಹೆಚ್ಕೊಂಡು ಮಧ್ಯೆ ಬಾಯಿಗೆ ಸಿಗುತ್ತೆ. ಚಿಲ್ಲಿನೂ ತಿಂತೀರಾ, ಖಾರ ಆಗಿರಬೇಕು ಆ ಥರ ಇಷ್ಟ ಆದರೆ ಚಿಲ್ಲಿನ ಚಿಕ್ಕದಾಗಿ ಹಾಕ್ಕೊಳ್ಳಿ. ಟೊಮೆಟೊ, ಒಂದು ಅರ್ಧ ಟೊಮೆಟೊನ ಆಪ್ಷನಲ್ಲು. ನಿಮಗೆ ಟೊಮೆಟೊ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಕ್ಯಾರೆಟ್ ಹಾಕೋದ್ರಿಂದ ಸಲಾಡ್ಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಪ್ಲೇನಾಗಿ ಕಾರ್ನ್ ಸಲಾಡ್ಗಿಂತ ಸ್ವಲ್ಪ ಕ್ಯಾರೆಟ್, ಟೊಮೆಟೊ, ಆನಿಯನ್ ಎಲ್ಲ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕ್ಯಾರೆಟ್ನ ಮಿಕ್ಸ್ ಮಾಡ್ಕೊತೀವಿ. ಇದು ಕುಕುಂಬರ್ ಇದ್ದರೆ ಕುಕುಂಬರ್ನೂ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 to 3 ಡ್ರಾಪ್ಸ್ ಆಗೋಷ್ಟು ಲೆಮನ್ನ ಹಾಕ್ಕೊಳ್ಳಿ. ಸೊ ಉಪ್ಪು, ಹುಳಿ, ಖಾರಕ್ಕೆ ಹಸಿಮೆಣಸಿನ್ಕಾಯಿ ಇದೆ. ಇನ್ನು ನಿಮ್ಮ ಹತ್ರ ಏನಾದರೂ ಎಕ್ಸ್ಟ್ರಾ ಸಲಾಡ್ಗಾಗಂಥದ್ದಿದ್ದರೆ, ಫಾರ್ ಎಕ್ಸಾಂಪಲ್ ಕೊಕ್ಕುಂಬರ್ ಆಗಿರ್ಬೋದು, ಅಥವಾ ಬೇಬಿ ಕಾರ್ನ್ ಹಾಕೋಬೋದು, ಕ್ಯಾಬೇಜ್, ಈ ಥರದ್ದು ಏನಾದರೂ ಇದ್ದರೆ ಸೈಡ್ಗೆ ಮಿಕ್ಸ್ ಕೂಡ ಮಾಡ್ಕೋಬೋದು. ಬಟ್ ನಾವು ಮಾಡ್ತಾ ಇರೋದು ವೆರಿ ಸಿಂಪಲ್, ಇದು ಮಿನಿಮಲ್ ಇಂಗ್ರೀಡಿಯೆಂಟ್ಸಲ್ಲಿ ಈ ಸಲಾಡ್ನ ಮಾಡ್ತಾಯಿದ್ದೀವಿ. ಸೊ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ನಿಮ್ಮ ಸಲಾಡ್ ರೆಡಿ ಟು ಈಟ್.